ಅಂದರೆ ಈ ಜೂನ್ 1ರಿಂದ ಕಡ್ಡಾಯವಾಗಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಕೂಡ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಓಡಾಡಬೇಕಂತೇಳಿ ಒಂದು ಆದೇಶವನ್ನು ನೀಡಿರ್ತಾರೆ. ಆ ಒಂದು ಪ್ರಯುಕ್ತವಾಗಿ ಇವತ್ತು ಸಂಡೂರು ಪಟ್ಟಣದಲ್ಲಿ ಇವರ ನಮ್ಮ ಫೋಟೋಗ್ರಾಫರ್ ಸಂಡೂರು ಫೋಟೋಗ್ರಾಫರ್ ತಾಲೂಕು ವತಿಯಿಂದ ಅವ್ರ ಸಹಕಾರದೊಂದಿಗೆ ಈ ಒಂದು ಸಂಡೂರು ಪಟ್ಟಣದಲ್ಲಿ ಒಂದು ಬೈಕ್ ರ್ಯಾಲಿ ಮುಖಾಂತರ ಸಂಡೂರು ಪಟ್ಟಣದ ಜನತೆಗೆ ಮತ್ತು ಸಂಡೂರು ತಾಲೂಕಿನ ಜನತೆಗೆ ಒಂದು ಹೆಲ್ಮೆಟ್ ಬಗ್ಗೆ ಜಾಗೃತಿ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ಎಲ್ಲರೂ ಕೂಡ ಹೆಲ್ಮೆಟನ್ನು ಧರಿಸ್ಕೊಂಡು ತಮ್ಮ ಜೀವ ರಕ್ಷಣೆಯನ್ನು ಕಾಪಾಡ್ಕೊಳ್ಬೇಕು. ಯಾಕಂದರೆ ಹೆಲ್ಮೆಟನ್ನು ತುಂಬ ಇಂಪಾರ್ಟೆಂಟ್ ಆಗ್ತದೆ. SM ವಿನಯ್ ಕುಮಾರ್ ಅಂತ, ಅಧ್ಯಕ್ಷರು ಸಂಡೂರು ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದಿಂದ ಮಾತಾಡ್ತಾ ಇದ್ದೀನಿ. ಸರ್, ಇವತ್ತೇನು ಮಾನ್ಯ SP ಮೇಡಮ್ ಅವರ ಆದೇಶದ ಮೇರೆಗೆ ನಮ್ಮ PSI ಆಗಿರ್ತಕ್ಕಂಥ ರಾಕೇಶ್ ಸರ್, CP ಆಗಿರ್ತಕ್ಕಂಥ ಮಹೇಶ್ ಸರ್ ಅವರ ಆದೇಶದ ಮೇರೆಗೆ ಈ ಹೆಲ್ಮೆಟ್ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದರು. ಅದಕ್ಕೋಸ್ಕರ ನಮ್ಮ ಸಂಘದ ಕಡೆಯಿಂದ ಅವರಿಗೆ ಬೆಂಬಲ ಸೂಚಿಸಿ ಜೀವಕ್ಕೆ ನಮಗೆ ಭಾಳ ಇಂಪಾರ್ಟೆಂಟು. ಆಲ್ಮೋಸ್ಟ್ ಎಲ್ಲ ಬೈಕ್ ರೈಡರ್ಸು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಹೆಲ್ಮೆಟ್ ಧರಿಸೋದ್ರಿಂದ ನಮ್ಮ ಜೀವ ರಕ್ಷಣೆ ಆಗುತ್ತೆ. ಈಗ ಇತ್ತೀಚಿನ ಅಪಘಾತಗಳಲ್ಲಿ ಸಾರ್ ಹೇಳ್ದಂಗೆ ತುಂಬ ಜನ ಹೆಡ್ ಇಂಜುರೀಸಿಂದ ಮೃತಪಡ್ತಾ ಇದ್ದಾರೆ. ಸೊ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸರ್. ಈಗ ಸಂಡೂರು ಪೊಲೀಸ್ ಸ್ಟೇಷನಿಂದ ವಿಜಯ್ ಸರ್ಕಲ್ ಹೋದ್ವಿ. ವಿಜಯ್ ಸರ್ಕಲಿಂದ ಹೊಸ ತಾಲೂಕು ಆಫೀಸ್ ಬಿಲ್ಡಿಂಗಿಂದ ವಿರಕ್ತ ಮಠಕ್ಕೆ ಹೋಗಿ, ವಿರಕ್ತ ಮಠದಿಂದ ಹೊಸಬಾವಣಿ ಮರಾಠ ಸಮಾಜ ಮತ್ತು ಲಕ್ಷ್ಮೀಪುರ, ಆಮೇಲೆ ಸೀನಬಸಪ್ಪ ಕ್ಯಾಂಪು ಮತ್ತು ಧರ್ಮಾಪುರ ಮೂಲಕ ಮತ್ತೆ ಸಂಡೂರು ಪೊಲೀಸ್ ಸ್ಟೇಷನ್ಗೆ ಮರಳಿ ಬಂದಿದ್ದೀವಿ ಸರ್. ಏನಿಲ್ಲ, ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಬಗ್ಗೆ ಮಹತ್ವದ ಬಗ್ಗೆ ತಿಳುವಳಿಕೆ ಮೂಡಿಸೋಕ್ಕೋಸ್ಕರನೇ ಒಂದು ಹೆಲ್ಮೆಟ್ ಜಾಥಾನ ಇವತ್ತು ಹಮ್ಮಿಕೊಂಡಿದ್ದೀವಿ. ಅದು ಎಸ್ಪೆಷಲಿ ನೆಕ್ಸ್ಟ್ ಮಂತ್ ಅಂದರೆ ಜೂನ್ 1ರಿಂದ ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು, ತಮ್ಮ ಜೀವ ರಕ್ಷಣೆಯನ್ನು ಕಾಪಾಡ್ಕೊಳ್ಬೇಕಂತೇಳಿ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ ಕೋರ್ಕೊಳ್ತೀನಿ.